ನವಿಲೆ ನವಿಲೆನಾ ನವಲೆ ನವಿಲೆ ಯಾವ್ದು ಯಾವ ತಾಲೂಕು ಯಾವ ಡಿಸ್ಟ್ರಿಕ್ಟ್ ಅಂದ್ರೆ ಕನಕಗಿರಿ ತಾಲೂಕು ಕನಕಗಿರಿ ತಾಲೂಕು ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ವಾ? ವೀರೇಶ್ ಹೌದು. ಏನ್ ಮಾಡ್ತಿದಾರೆ ವೀರೇಶ್? ಅಗ್ರಿಕಲ್ಚರ್ ಎಸ್. ಎಲ್ಲಿ ನೋಡಿದ್ರಿ ಇದನ್ನ? ನಾವು ವಿಡಿಯೋ ನಮ್ ಕೇರ್ ವಾಸ್ತು ನೋಡಿದ್ರಿ? ಕೇರ್ ವಾಸ್ತು. ಓಕೆ. ಈಗ ನಾನು ನಿಮ್ಮನೆಗೆ ಬಂದಲ್ಲ, ನೀವೇನ ಮೊದಲು ಪರಿಚಯ ಇತ್ತು ನನಗೆ? ಇಲ್ಲ, ಯಾರು ಇಲ್ಲ, ಗೊತ್ತಿಲ್ಲ ಅಲ್ವಾ? ಓಕೆ. ಒಂದು ಎರಡನೇದು, ಇಲ್ಲಿ ನಾನು ಬಂದು ಹೇಳಿದ್ದಕ್ಕೂ ನಿಮಗೂ ಸಮಂಜಸ ಇತ್ತ? ಇಲ್ಲ ಐತೆ ಸರ್. ನನಗೆ ಯಾವ ಊರಿದು? ನವಲಿ ನವಲೆ. ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕು? ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳ ಡಿಸ್ಟ್ರಿಕ್ಟ್. ತಾಲೂಕು ಕನಕಗಿರಿ ತಾಲೂಕು. ಯಾರು MLA ಇಲ್ಲಿ? ಇವರು ಅಂಗಡಿ ತಂಗಡಿಗೆ. ಓಕೆ, ತಂಗಡಿಗೆಲ್ಲ ಮಿನಿಸ್ಟರ್ ಆದ್ರ? ಏನಮ್ಮ ಚೆನ್ನಾಗಿದ್ರಮ್ಮ? ಇರ್ಲಿ ಬಿಡಮ್ಮ. ಎಷ್ಟು ದಿನ ಆಯ್ತು ಮನೆ? ಹಳೆ ಮನೆನಾ ಇದು? ಸ್ವಲ್ಪ ರಿನೋವೇಷನ್ ಮಾಡಿದ್ರ? ಇದ್ಯಾರ ಜಾಗ? ಇಲ್ಲ ಇದು ನಮ್ದು. ಇದು ಫಸ್ಟ್ ಇದ್ದಿರಲ್ಲಿ. ಅಲ್ಲ, ಖಾಲಿ ಜಾಗ ಅಲ್ಲ ಇದು? ಖಾಲಿ ಜಾಗ. ಇದು ನಿಮ್ದು? ಅದು ಫಸ್ಟ್ ನಮ್ದು ಮನೆ. ಇಲ್ಲಿ ಹಳೆ ಮನೆ. ಯಾರಿದಾರೆ ಈಗ? ಅದ್ರಾಗ ಕಟ್ಟೋದು ಅವನು ಇರ್ತಾರೆ. ಅಲ್ಲ, ಒಟ್ಟು ಈ ಮನೇಲಿರೋರು ಅವ್ರಿಗೂ ಬೇರೆ 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 ಅಲ್ವಾ? ಕಕ್ಕರ ಮನೆ ಅಲ್ವಾ ಅದು? ನಾವು ಇರ್ತೀವಿ, ಅಲ್ಲೇ ಇರ್ತಿದ್ವಿ. ಇದು ಏನಾಗತ್ತಂದ್ರೆ ಫೈನಾನ್ಷಿಯಲಿ ಟ್ರಬಲ್ ಕೊಡ್ತಾ ಹೋಗುತ್ತೆ ಮನೆ. ಅರ್ಥ ಆಯ್ತಾ? ಅರ್ಥ ಆಗತ್ತೆ ನಾನು ಮಾತಾಡೋದು? ಫೈನಾನ್ಷಿಯಲಿ ಟ್ರಬಲ್ ಕೊಡ್ತಾ ಹೋಗ್ತದೆ. ಮತ್ತೆ ಹೆಣ್ಮಕ್ಳ ಆರೋಗ್ಯದಲ್ಲಿ ಕೂಡ ತೊಂದರೆ ಮಾಡ್ತಾ ಹೋಗ್ತದೆ. ಸರಿನಾ? ಇದನ್ನ ಚೆನ್ನಾಗಿದ್ದೀರಾ? ಈ ಬಾಗಿಲು ಮುಚ್ಚಿಬಿಟ್ಟಿದ್ದನ್ನ ಕಿಟಕಿ ಮಾಡ್ಕೊಂಡು, ಕಿಟಕಿ ಮಾಡ್ಕೊಂಡು, ಸರಿನಾ? ಇಲ್ಲಿ ಹತ್ತತ್ತೀವಲ್ಲ, ಇದನ್ನು ಸ್ಟ್ರೈಟ್ ಆಗಿ ಹೀಗೆ ಸಾಫ್ ಮಾಡಿ, ಸರಿನಾ? ಹೇಳ್ತೀನಿ ಅದೇನಂತ. ಹೆಣ್ಮಕ್ಳು ನೆಮ್ಮದಿಗಿರ ಬಿಡಲ್ಲಪ್ಪ ಮನೆ. ನೆಮ್ಮದಿನೇ ಇಲ್ಲ. ಸುಮ್ಮನೆ ಒಬ್ರಿಗೊಬ್ರಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ. ಒಂದು. ಎರಡನೇದು, ಫೈನಾನ್ಷಿಯಲಿ ಕೂಡ ನೀವು ಅಷ್ಟು ಸ್ಟೇಬಲ್ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಅಷ್ಟಕ್ಕಷ್ಟೇ ಇಳಿದು ಹೋಗ್ತಾ ಇತ್ತು ಕೆಳಗಡೆ ಅಲ್ವಾ? ಸೊ ಹಾಗಾಗಿ ಈ ಬಾಗಲ್ ತೆಗಿರಿ. ಇದನ್ನ ಬರಲ್ವಾ ಇದು? ಹಿಂಗೋಗಿ ಹಿಂಗ್ ಬರೋದಾ? ಓಪನ್ ಮಾಡಿ ಡೋರ್. ಸರಿ, ಒಂದು ಕೆಲಸ ಮಾಡಿ. ಏನು ಇಲ್ಲ, ನೀವು ಓಡಾಡೋದು ಏನ್ ಗೊತ್ತಾ? ಇಲ್ಲೆಲ್ಲ ಲಾಕ್ ಮಾಡ್ಬಿಟ್ಟಿದ್ರಿ. ಈ ಮನೆಯಿಂದ ಆ ಕಡೆ ಟಚ್ ಇದೆಯಾ? ಮನೆ ಟಚ್ ಇಲ್ಲ. ಓಕೆನಾ? ಒಂದು ಕೆಲಸ ಮಾಡಿ, ಇದನ್ನ ಕ್ಲೋಸ್ ಮಾಡಿಬಿಡಿ, ಕಟ್ಟಿಬಿಡಿ. ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ್ಮೇಲೆ ಈ ಬಾತ್ರೂಮ್ ಟಾಯ್ಲೆಟ್ ಇದೆಯಲ್ಲ, ಇಲ್ಲಿ ಮೇನ್ ಎಂಟ್ರಿ ಮಾಡ್ಕೊಳ್ಳಿ. ಮೇನ್ ಎಂಟ್ರಿ ಇಲ್ಲಿ ಮಾಡ್ಕೊಳ್ಳಿ. ಎಲ್ಲಿ ಮಾಡ್ಕೋಬೇಕು ಅಂದ್ರೆ, ಬನ್ನಿ, ಇದು 3 ಇಂಚ್ ಬಿಟ್ಟು ಅಥವಾ 2 ಇಂಚ್ ಬಿಟ್ಟು, 2 ಇಂಚ್ ಬಿಡಿ ಸಾಲು, ಕಟ್ ಮಾಡಿ ಡೋರ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ಬರಬೇಡಿ. ಮತ್ತೆ ಸಾಧ್ಯವಾದಷ್ಟು ಇಲ್ಲಿಂದ 2 ಇಂಚಿಂದ ಸ್ಟಾರ್ಟ್ ಮಾಡಿ, ಸರಿನಾ? ಇಲ್ಲಿ ಮೈನ್ ಡೋರ್ ಮಾಡ್ಕೊಂಬೇಡಿ. ಮೈನ್ ಡೋರ್ ಇದು, ಅದು ವಿಂಡೋ ಮಾಡ್ಕೊಳ್ಳಿ. ಅಲ್ಲಿಂದ ಓಡಾಡಿ, ಸರಿನಾ? ಇಲ್ಲಿ ನೀವು ಬೇಕಾದ್ರೆ ಕ್ಲೋಸ್ ಮಾಡ್ಕೊಳ್ಳಿ, ಬೇಕಿದ್ರೆ ತೊಂದರೆ ಏನಿಲ್ಲ. ಇಲ್ಲ, ಒಂದು ಆ ಡೋರ್ ಎದುರಿಗೇನೆ ಬೇಕಾದ್ರೆ ಇನ್ನು ಕಟ್ ಮಾಡಿ ಇದನ್ನ ಸ್ಟ್ರೈಟ್ ಆಗಿ ಒಂದು ಡೋರ್ ಮಾಡ್ಕೊಂಡ್ಬಿಡ್ಬೋದು. ಆ ಡೋರ್ ತೆಗೆದು ಇಲ್ಲಿ ಡೋರ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಮಾಡ್ಕೊಂಡ್ರೆ ತುಂಬಾ ಉಪಯುಕ್ತ. ಅಲ್ಲಿ ಒಂದು ಮಾಡ್ಕೊಳ್ಳಿ, ಇಲ್ಲಿ ಒಂದು ಮಾಡ್ಕೊಳ್ಳಿ, ಸರಿನಾ? ಇದು ಫಿನಿಶ್, ಸರಿನಾ? ನೀವು ತಲೆನೇ ಕೆಡಿಸ್ಕೋಬೇಡಿ, ಸರಿನಾ? ಏನ್ ಮಾಡ್ತೀರಂದ್ರೆ, ಇಟ್ಟಿಗೆಯಲ್ಲಿ ಒಂದು 4 ಇಂಚ್ ಇಟ್ಟಿಗೆಯಲ್ಲಿ ಸ್ಟ್ರೈಟ್ ಟಚ್ ಮಾಡಿಬಿಡಿ. ಟಚ್ ಮಾಡಿಬಿಡಿ. ಟಚ್ ಮಾಡಿ. ಬೇಕು ಅಂದ್ರೆ ನಿಮಗೆ ಇದ್ರ ಗ್ರಿಲ್ ಹಾಕೋಬೋದಿಲ್ಲ, ಅಷ್ಟು ಗ್ರಿಲ್ ಹಾಕೋಬಹುದು. ಅವಾಗ ಇದಾಕ ಇಟ್ಟಿಗೆ ಕಟ್ಟೋದು ಬೇಕಿರಲ್ಲ. ಇದೆಲ್ಲ ಕಂಪ್ಲೀಟ್ ಅಲ್ಲಿವರೆಗೂ ಗ್ರಿಲ್ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲಿ ಅಲ್ಲಿ ಮಾಡ್ಕೊಂಡ್ರೆ ಸಾಕು. ಇದೆಲ್ಲ ಗ್ರಿಲ್ ಮಾಡ್ಕೋಬಹುದು, ಸರಿನಾ? ಇದು ಗ್ರಿಲ್ ಮಾಡ್ಕೊಂಡಾಗ ಏನಾಗತ್ತೆ ಅಂದ್ರೆ, ನಾವು ಇದನ್ನ ಕಿಟಕಿ ಮಾಡ್ಕೊಳ್ಳಿ, ತೊಂದ್ರೆ. ವಿಂಡೋ ಮಾಡ್ಕೊಳ್ಳಿ. ವಿಂಡೋ ಮಾಡ್ಕೊಂಡ್ಬಿಡಿ. ಫಸ್ಟ್ ಸಾಕಡಿಂದ ಕಿಟ್ಕೊಡ್ಬೇಕು. ಆವಾಗ ನಿಮಗೆ 100ಕ್ಕೆ 100 ಇದು ಪಾಸಿಟಿವ್ ಆಗತ್ತೆ. ಜಸ್ಟ್ 4 ತಿಂಗಳಲ್ಲಿ ಹೇಳಿ, ಫೋನ್ ಮಾಡಿ, ಸರಿನಾ? ಸ್ವಲ್ಪ ರಾಜಕೀಯ ಮಾಡ್ಬೇಕು ಅನ್ಸುತ್ತೆ ಈ ಮನೆಯಲ್ಲಿ. ಚೆನ್ನಾಗಿತ್ರಿ ಇದು ಟೋಟಲಿ. ಇಲ್ಲಿ ನಮ್ಗೆ ಸ್ವಲ್ಪ
ವಾರ್ಡ್ನಾಗ ಚೆನ್ನಾಗೈತ್ರಿ. ಈ ಮನೆ ಮಾಡಿದಾಗ್ಲಿಂತ ಟೋಟಲ್ ಸುತ್ತಮುತ್ತ ಕೂಡ ಕಿರ್ಸಿಂದೈತಿ ಏನ್ರಿ ಬಾಳ ಎಡವಟ್ ಆಗೈತಿ. ಭಾರಿ ಕಿರಿಕಿರಿ ಅದು. ಅರ್ಥ ಆಯ್ತಾ? ಒಂದು ಆರೋಗ್ಯದಲ್ಲಿ ಕೂಡ ನೆಮ್ಮದಿ ಕಾಣಲ್ಲ ಹೆಣ್ಮಕ್ಳು. ನೆನ್ಪಿಟ್ಕೊಡ ಅಂದ್ರೆ ಆರೋಗ್ಯವಾಗಿ ಜೀವನ ಮಾಡಕ್ ಆಗದೇ ಇಲ್ಲ, ಮತ್ತೆ ಫೈನಾನ್ಷಿಯಲಿ ಕೂಡ ನೀವು ಮುಂದೆ ಹೋಗ್ತಾ ಇಲ್ಲ. ಏನಲ್ಲದಲ್ಲಿಗೆ ಹೆಸರ್ನು ಕೇಳ್ದಲ್ವಾ? ತಪ್ಪೇನು? ಇಲ್ಲಿ ನೋಡಿ, ಬಾರಿ ಇಂಪಾರ್ಟೆಂಟ್ ಇದು. ಇದು ಮಾಡ್ಕೊಂಡಾಗ ನೆನಪಿಟ್ಕೊಂಡ್ಬಿಡಿ ಇದನ್ನ. ಇದೆಲ್ಲ ಓಕೆ. ಇದಿದೆಯಲ್ಲ ಈ ಬಂಡೆ ತೆಗೆದಾಕಿ ಇದ್ರ ಲೆವೆಲ್ಗೆ ಮಾಡ್ಕೊಂಡ್ಬಿಡಿ. ಇದ್ರ ಲೆವೆಲ್ಗೆ ಇದನ್ನು ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮಾಡ್ಕೋಬೇಕು, ಇಲ್ಲಿವರೆಗೂ ಮಾಡ್ಕೊ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಕೇಳಿ ಅದನ್ನ. ಇದೆಲ್ಲ ಬಾರ್ಡರ್ ಇದೆಯಲ್ಲ, ಎಲ್ಲ ಬಾರ್ಡರ್ ಇದೆಯಲ್ಲ ಅಂತ ತೆಗೆದಾಕ್ಬಿಡಿ ಅಷ್ಟೇ. ನೀರೆಲ್ಲ ಕಂಪ್ಲೀಟ್ ಹೋಗಮ್ಮ. ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋ ಅಂತದ್ದು ಏನಿಲ್ಲ ಅಲ್ವಾ? ಇದೇನಿದು? ಇದು ಟಾಯ್ಲೆಟ್ ರೂಮ್. ಓಕೆ, ಅದು ಮುಚ್ಚಿಕೊಳ್ಳೋದಲ್ಲ. ಫಸ್ಟ್ ವಾಲ್ ಕಟ್ಬಿಟ್ಟು ವಿಂಡೋ ಮಾಡ್ಕೊಳ್ಳಿ. ತೊಂದ್ರೆ ಏನಿಲ್ಲ, ವಿಂಡೋ ಮಾಡ್ಕೊಳ್ಳಿ. ವಿಂಡೋ ಅಂದ್ರೆ ಕಿಟಕಿ ಮಾಡ್ಕೊಳ್ಳಿ. ಅರ್ಧ ವಾಲ್ ಕಟ್ಬಿಡಿ. ಯಾವುದೇ ಕಾರಣಕ್ಕೂ ದಾರಿದ್ರ್ಯ ಓಡಾಡಬಾರ್ದು. ಅದ ಇನ್ನೊಂದು, ನೀವು ಸುಮ್ಮನಿದ್ರೆ ಹೆಣ್ಮಕ್ಳು ಸುಮ್ಮನೆ ಬಿಡಲ್ಲ. ಅದು ಒಬ್ರಿಗೊಬ್ರು ಕಿತ್ತಾಟ ಇಟ್ಬಿಡುತ್ತಿದ್ದು ಮನೆಯಲ್ಲಿ ಅಲ್ವಾ? ಅವ್ರೇನ್ ಮಾಡ್ಬೇಕು ಅಂತ ಮಾಡಲ್ಲ ಯಾರು. ಆ ಮನೆಯ ಪರಿಸ್ಥಿತಿಗಳು ಹಂಗ ಮಾಡ್ತಾ ಹೋಗ್ತದೆ. ಅರ್ಥ ಆಯ್ತಾ? ಅಲ್ಲಿ ನೀವೆಲ್ಲ ಒಳಗೆ ಬನ್ನಿ ಒಂದ್ ನಿಮಿಷ. ಇದನ್ನ ನೋಡಿ, ಇದನ್ನ ಹೆಂಗ್ ಬಳಸ್ಕೋಬಹುದು ನಾವು ಅಂದ್ರೆ, ಒಂದು ಸ್ಟೋರ್ ಆಗಿ ಬಳಸ್ಕೋಬಹುದು, ಅಥವಾ ತೊಂದ್ರೆ ಏನಿಲ್ಲ. ಇದು ಬಾತ್ರೂಮ್ ಟಾಯ್ಲೆಟ್ ಎರಡೂ ಮಾಡ್ಕೊಂಡು ಬೇಕಿದ್ರೆ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಸಜ್ಜೆ ಇದೆಯಾ ಮೇಲೆ? ಡೆಫಿನೆಟ್ ಆಗಿ ಅದನ್ನ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ತೆಗಿಬೇಡಿ. ನೋಡಿ, ಅದಕ್ಕೆಲ್ಲ ಲೋಡ್ ಮಾಡಿ ಅದ್ರ ಮೇಲೆ. ಅದ್ರ ಮೇಲೆ ಲೋಡ್ ಮಾಡಿ. ನಿಮ್ಮ ಹೆಸರು ಏನಂದ್ರೆ? ಅದ್ರ ಮೇಲೆ ಲೋಡ್ ಮಾಡಿ. ಏನೇನು ತೊಂದ್ರೆ ಆಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಒಂದು ಎರಡನೇದು, ಇಲ್ಲಿ ವಾಲ್ ಕಟ್ಕೊಳ್ಳಿ. ಬೇಕಿದ್ರೆ ಸೆಂಟರ್ ವಾಲ್ ಕಟ್ಕೊಳ್ಳಿ. ದೊಡ್ಡದಾದ್ರೆ ನಿಮ್ಗೆ ವಾಲ್ ಕಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೋದು, ಒಂದು ಕಟನ್ ಬಿಟ್ಕೊಂಡ್ಬಿಟ್ರೆ ಡ್ರೆಸ್ಸಿಂಗ್ ಆಗುತ್ತೆ. ಸೊ ಸ್ನಾನದ ರೂಮು, ಇದು ನೀವು ಟಾಯ್ಲೆಟ್ ಅಲ್ಲಿ ಮಾಡಿಸ್ಕೊಳ್ಳಿ. 2 in 1 ಮಾಡ್ಕೊಬೋದು. ಪ್ಲಸ್ ಇರ್ತದೆ, ಒಂದು ವೆಂಟಿಲೇಟರ್ ಓಪನ್ ಮಾಡ್ಕೊಳ್ಳಿ. ವೆಂಟಿಲೇಟರ್ ಲೆವೆಲ್ ಮಾಡ್ಕೊಂಡ್ಬಿಡಿ. ಲೆವೆಲ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಇದು ದಾರಿದ್ರ್ಯ ನಮ್ಗಿದು ಇರ್ಕೂಡ್ತಿದ್ದು. ಅರ್ಥ ಆಯ್ತಾ? ಇಲ್ಲಿಂದ ಸ್ಟ್ರೈಟ್ ಆಗಿ ಬಂದವರು ನಾವಿಲ್ಲಿ ಇದು ತಗೊಂಡ್ಬರೋಣ, ಸ್ಟೆಪ್ ತಗೊಂಡ್ಬರೋಣ. ಅಲ್ಲಿ ಹೆಂಗ್ ತಗೊಂಡಿದ್ದು ತಗೊಂಡು ಸೀದಾ ತಗೋಬಿಡೋಣ ಅಷ್ಟೇ. ಇಲ್ಲಿ ಹೋದ್ರೆ ನಾನು ಸೀದಾ ಈ ಡೋರು ಆ ಡೋರು ಅಡ್ಡ ಬರಬಾರ್ದು. ಮತ್ತೆ ವಾಲು ತೆಗೆದು ಬಿಡ್ಬೇಕು ಅದನ್ನ ಸೆಂಟ್ರು. ಸೀದಾ ಹೋಗ್ಬಿಡಿ. ಆ ಕಡೆ ಡೋರ್ ತೆಗೆದು ಈಗ ಅಪೋಸಿಟ್ ಇಟ್ಕೊಳ್ಳಿ. ಆ ಡೋರು ತೆಗೆದು ಆಪೋಸಿಟ್. ಇದಕ್ಕೂ ಅದಕ್ಕೂ ಒಂದೇ. ಅಲ್ಲಿಂದ ಹೊರಗೆ ಹೋಗಂಗ ನಾವು ಇಲ್ಲಿಗೆ ಆ ಕಾಂಪೌಂಡ್ ಅಲ್ಲಿ ಹೋಗಂಗ. ಓಕೆ, ಇದೇನಿದು? ಸುಮ್ಮನೆ ನಾವು ಹೊರಗಡೆ ಅಡಿಗೆ ಮಾಡ್ಕೊಳ್ಳ ಬೇಡ, ತೆಗೆದ್ಬಿಡಿ. ನೀವು ಮಾಡ್ಲೇಬೇಕು ಅಂತ ಅಂದ್ರೆ ನೀವು ಹೊರಗಡೆ ಮಾಡ್ಲೇಬೇಕಾ? ಇಲ್ಲಿ ಒಂದು ಇದು ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ಇದನ್ನೆಲ್ಲ ಕ್ಲೋಸ್ ಮಾಡಬಹುದಾ ಸರ್? ಓ, ಡೆಫಿನೆಟ್ ಆಗಿ. ಗ್ರಿಲ್ ತರ ಕರೆಕ್ಟ್ ಸ್ಕ್ವೇರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಗ್ರಿಲ್ ಹಾಕೊಂಡ್ಬಿಡಿ. ಎಲ್ಲ ಫುಲ್ ಗ್ರಿಲ್ ಹಾಕೊಂಡ್ಬಿಡಿ. ಒಂದು ಎರಡನೇದು, ಗ್ರಿಲ್ ಹಾಕೊಂಡಾಗ ನಾನು ಹೇಳೋದು, ಇಲ್ಲಿ ಓಪನ್ ಮಾಡ್ತಿರಲ್ವಾ, ಇದು ಗೇಟ್ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ತಪ್ಪೇನಿದೆ? ಗೇಟ್ ಟೈಪ್ ಮಾಡ್ಕೊಂಡು ಸ್ಟೆಪ್ಸ್ ಮೇಲೆ ಒಳಗೆ ಬನ್ನಿ. ಸ್ಟೆಪ್ಸ್ ಏನ್ ಮಾಡಿದ್ವಿ ಅದೇ ಟೈಪ್ ಮಾಡಿ, ಅದೇ ಸ್ಟೆಪ್ ಇಲ್ಲಿ ಮಾಡಿ ಫಿನಿಶ್ ಆಗ್ಬೇಕು. ಓಕೆ, ಬಹಳ ಚೆನ್ನಾಗಿರ್ತೀರ. ಅದ್ಯಾವ್ದು ಕೆಂಚಮ್ಮ ತಾಯಿ ಆಶೀರ್ವಾದ ಇದ್ದೇ ಇದೆ. ನಿಮ್ಗೆ ಒಳ್ಳೇದಾಗತ್ತೆ, 100ಕ್ಕೆ 100 ಒಳ್ಳೇದಾಗತ್ತೆ. 5-6 ತಿಂಗಳಲ್ಲಿ ಹೇಳಿ ನನಗೆ ಮಾಡ್ಕೊಂಡು. ಯಾಕಾಗಲ್ಲ ನೋಡ್ತೀನಿ.